Swati, can I come in 2 minutes? Yeah, sure. Yes, Swati. We'll be getting requests like this, okay? Can you repeat again, Swati? Yeah, I can see here the task that I have opened, right? So we'll be getting requests like this from application team. Okay. So based on this, create the certificate. Open a new tab. ಇದು ನಮಗೆ ಕೀಸ್ ಎಲ್ಲ ಬಂದಿದ್ದು ಒಂದು ಮೇಲಲ್ಲಿ ಬಂದಿತ್ತಲ್ವಾ? ಹೌದು. ರಿಕ್ವೆಸ್ಟ್ ರೈಸ್ ಮಾಡಿದ್ದು. ಓಕೆ. ಇಲ್ಲಿಂದ ಓಕೆ. ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಏನಂದ್ರೆ ಈ ತರ ರಿಕ್ವೆಸ್ಟ್ ರೇಸ್ ಮಾಡ್ತಾರೆ. ಲೈಕ್ ತುಂಬಾ ಟೈಪ್ಸ್ ಆಫ್ ಅಂದ್ರೆ ರಿನ್ಯೂವಲ್ ಮೆಥಡ್ ಅನ್ನೋದಕ್ಕೂ ಒಂದೇ, ಬಟ್ ರಿನ್ಯೂ ಯಾರು ಮಾಡ್ತಾರೆ ಯಾವ ತರ ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ಬೇರೆ ಇದೆ. ಓಕೆ. ಸೊ ಟಿವಿಯಲ್ಲಿ ಎರಡು ತರ ಇದೆ. ಒಂದು ಅವರು ಸರ್ಟಿಫಿಕೇಟ್ ಡೀಟೇಲ್ ಕೊಡ್ತಾರೆ, ನಾವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಈ ಪೋರ್ಟಲ್ ಬಂದು ಆರ್ಡರ್ ಮಾಡ್ಬಿಟ್ಟು ಅದು ಅಪ್ರೂವ್ ಆದ್ಮೇಲೆ ಸರ್ಟಿಫಿಕೇಟ್ ಫೈಲ್ಸ್ ಬರುತ್ತಲ್ಲ, ಜಿಪ್ ಫೈಲ್ ಆಗಿ ಬರುತ್ತೆ, ಅದನ್ನ ಅವರಿಗೆ ಇಮೇಲ್ ಅಲ್ಲಿ ಕಳ್ಸಿದ್ರೆ ಆಯ್ತು ಅಷ್ಟೇ, ಉಳಿದಿದೆಲ್ಲ ಅವರೇ ಮಾಡ್ಕೊತಾರೆ. ಓಕೆ. ಸೊ ಅದು ಇನ್ನೊಂದು ಟಿವಿ ಟೀಮ್ ಅವರು ನಮ್ಗೆ KDP ನ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ಟಿವಿ ಸರ್ಟಿಫಿಕೇಟ್. ಇವರು ಹಳೆ ಟಿವಿ ವಿ ಹ್ಯಾವ್ ಅಟ್ಯಾಚ್ಡ್ ಓಲ್ಡ್ KDP ಫೈಲ್ಸ್, ಪ್ಲೀಸ್ ಅಪ್ಡೇಟ್ ಅಂಡ್ ವಿತ್ ದ ನ್ಯೂ ಸರ್ಟ್ಸ್ ಅಂತ ಅವ್ರು ಕೇಳ್ತಾರೆ. ಆವಾಗ ನಾವು ಈ CNMಗೆ ಈ ಪೋರ್ಟಲ್ ಅಲ್ಲಿ ಹೊಸ ಸರ್ಟಿಫಿಕೇಟ್ ನ ಆರ್ಡರ್ ಮಾಡಿ ಅದು ಬಂದ್ಮೇಲೆ ಇಂಪೋರ್ಟ್ ಮಾಡ್ಬಿಟ್ಟು ಈ ತರ ವಾಪಸ್ ಕಳಿಸ್ತೀವಿ. ಪ್ಲೀಸ್ ಫೈಂಡ್ ದ ಅಪ್ಡೇಟೆಡ್ ಸರ್ಟ್ ಫೈಲ್ ಅಟ್ಯಾಚ್ ಈ ತರ. ಓಕೆ. ಸೊ ಆಮೇಲೆ ಆಪ್ ಟೀಮ್ ಅವ್ರು ಕೇಳ್ತಾರೆ, ಅವ್ರಿಗೂ ರಿನ್ಯೂ ಮಾಡ್ಕೊಡ್ತೀವಿ. ಸೊ ಇವಾಗ ಪ್ರೆಸೆಂಟ್ ಆಗಿ ಬಂದಿರೋದು NPC. ಸೊ ಇದನ್ನ ನಾವು ಸರ್ವರ್ ಸೈಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ, ಸರ್ವರ್ ಸೈಡ್ ಅಲ್ಲಿ ಆಪ್ ಟೀಮ್ ಅವರೇ ಮಾಡ್ಕೊಡ್ತಾರೆ. ಓಕೆ. ಇವಾಗ ಇವ್ರಿಗೆ ಪ್ರೈವೇಟ್ ಕೀ ಮತ್ತೆ ಸರ್ಟಿಫಿಕೇಟ್ ಕೊಟ್ರೆ ಆಯ್ತು. ಓಕೆ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಪ್ರೈವೇಟ್ ಕೀ ಪಬ್ಲಿಕ್ ಕೀ ಎಲ್ಲ ಗೊತ್ತಾ? ಹಾಂ, ಗೊತ್ತು ಗೊತ್ತು ಗೊತ್ತು. ಪ್ರೈವೇಟ್ ಕ್ಯಾಂಡ್ ಪಬ್ಲಿಕ್. ಓಕೆ, ಹಾಗಾದ್ರೆ ಸ್ವಲ್ಪ ಈಸಿ ಆಗ್ತದೆ. ನಾವು ಫಸ್ಟ್ ಇದಕ್ಕೆ ಜಂಪ್ ಸರ್ವರ್ ಇದೆಯಲ್ಲ, ಹಾಂ. ಇದಕ್ಕೆ ಸೊ ಎವ್ರಿಥಿಂಗ್ ಆಲ್ ಆಫ್ ದ ಪ್ರೀ ವರ್ಕ್ ಏನ್ ಕಿರಣ್ ಪ್ರೀ ವರ್ಕ್ ಅಂತ ಅಂತಾರಲ್ಲ, ಹ್ಞೂ ಹ್ಞೂ. ಸೊ ಅದನ್ನ ನಾವು ನಮ್ಮ ಹೋಮ್ ಡೈರೆಕ್ಟರಿಲೇ ಮಾಡ್ಕೊತೀವಿ. ಏನು ಯಾವುದೇ ಸರ್ವರ್ ಕಾನ್ಫಿಗರೇಷನ್ ಒಳಗಡೆ ಎಕ್ಸಾಕ್ಟ್ ಆಗಿ ಹೋಗಿ ಮಾಡಲ್ಲ, ಓಕೆ. ಜಸ್ಟ್ ಟು ಬಿ ಆನ್ ದ ಸೇಫ್
ಓಪನ್ ಮಾಡೋದು ಅದು ಗೊತ್ತು. ಮೂರು ಸರ್ತಿ ರಾಂಗ್ ಆಗಿ ಕೊಟ್ಟರೆ ಲಾಕ್ ಆಗುತ್ತೆ ಸಿಸ್ಟಮ್. ಹ್ಞೂ ಹೆಲ್ಪ್ ಡೆಸ್ಕ್ ಅವ್ರಿಗೆ ಅನ್ಲಾಕ್ ಮಾಡ್ಬೇಕು. ಇದು ಯು ಎಸ್ ಡೊಮೇನ್ ಪಾಸ್ವರ್ಡು ನಮ್ಮದೇ ಪಾಸ್ವರ್ಡ್ ಅಲ್ವಾ? ಹೌದು, ನೀವು ಓಕೆ ಸೆಕ್ಯೂರಿಟಿಗೆ ಫಸ್ಟ್ ಲಾಗಿನ್ ಆಗ್ಬೇಕಾದ್ರೆ ಏನ್ ಪಾಸ್ವರ್ಡ್ ಕೊಡ್ತೀರಾ, ಯು ಎಸ್ ಡೊಮೇನ್ ಪಾಸ್ವರ್ಡ್ ಅಂದ್ರೆ ಎಲ್ಲದಕ್ಕೂ ಅದೇ. ಓಕೆ ಹ್ಞೂ ಸೊ ಇವಾಗ ಹಿಂದೆ ಬಂದ್ರೆ ಹೋಮ್ ಅಲ್ಲಿ ಯಾರೆಲ್ಲ ಲಾಗಿನ್ ಆಗ್ತೀವಿ ಎಲ್ಲಾರ ಹೆಸರಲ್ಲಿ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಓಕೆ ನಮ್ದು ಏನೇ ಪ್ರೀ ವರ್ಕ್ ಇದ್ರು ತರ ಇಲ್ಲೇ ಮಾಡ್ಕೋಬಹುದು. ಇದೆಲ್ಲ ಹಳೆಯದು. ಪ್ರೀ ವರ್ಕ್ ಅಂದರೆ ಏನು? ನೀವು ರಜೋರ್ಸ್ ಅಂದ್ರೆ ನಾವು ಚೇಂಜ್ ಇವಾಗ ಏನ್ ಮಾಡ್ತೀವಿ, ಒಂದ್ ಸರ್ಟಿಫಿಕೇಟ್ ರಿನ್ಯೂವಲ್ಗೆ ಏನೆಲ್ಲ ಕೆಲಸ ಇದೆ ನಾವ್ ಅದನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ. ಓಕೆ ಸೊ ಒಂದ್ ಸರ್ವರ್ ಒಳಗಡೆ ಎಕ್ಸಾಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದನ್ನ ಮಾತ್ರ ನಾವು ಆಕ್ಚುಯಲ್ ಡೇ ಇಟ್ಕೊಂತೀವಿ. ಅದಕ್ಕೂ ಮುಂಚೆ ಅದನ್ನ ಇಂಪೋರ್ಟ್ ಎಲ್ಲ ಮಾಡ್ಕೊಂಡು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದನ್ನ ನಾವು ಫಸ್ಟೇ ಮಾಡ್ಕೊತೀವಿ. ಸೊ ದಟ್ ನೀವು ಆಕ್ಚುಯಲ್ ಚೇಂಜ್ ಮಾಡೋದಿಲ್ಲ, ನಿಮಗೆ ಇನ್ನೇನು ಜಾಸ್ತಿ ತಲೆ ನೋವಿರೋದಿಲ್ಲ. ಬ್ಯಾಕಪ್ ತಗೊಂಡು ಜಸ್ಟ್ ಓಲ್ಡ್ ಫೈಲ್ನ ನ್ಯೂ ಫೈಲ್ ಜೊತೆ ರಿಪ್ಲೇಸ್ ಮಾಡೋದು ಅಷ್ಟೇ. ಓಕೆ ಸ್ವಾತಿ, ಇದನ್ನು ಈ ಕಾಲ್ ರೆಕಾರ್ಡ್ ಮಾಡ್ಬೋದಾ ಸ್ವಾತಿ? ಐ ಥಿಂಕ್ ನಮ್ಗೆ ಇದಿಲ್ಲ, ಪರ್ಮಿಷನ್ ಇಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ. ಒಂದು ನಿಮಿಷ, ನಾಟ್ ಶೋರ್. ನಾನು ಮಾಡ್ಬೋದಾ? ಇಲ್ಲ, ಇಲ್ಲ, ಮೀಟಿಂಗ್, ಹೌದು ಮೀಟಿಂಗ್ ಕ್ರಿಯೇಟ್ ಮಾಡಬೇಕದು. ಓಕೆ ಹ್ಞೂ ಇರಲಿ ಪರವಾಗಿಲ್ಲ. ಸೊ ಇವಾಗ 3 ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. NBC ಸರ್ವಿಸಸ್, dmc.america.com. ಇವರಿಗೆ ನಾವು ಇದು ಸರ್ವರ್ ನೇಮ್ಸ್ ಅಲ್ವಾ ಇದು? ಅಲ್ಲ, ಇದು CNAME, ಕಾಮನ್ ನೇಮ್ ಅಂತ. ಸರ್ಟಿಫಿಕೇಟ್ಗೆ ಕಾಮನ್ ನೇಮ್ ಅಂತ ಇರುತ್ತೆ. ಆಮೇಲೆ ಆರ್ಗನೈಸೇಷನಲ್ ಯೂನಿಟ್ ಅಂತೆಲ್ಲ ಇರುತ್ತೆ. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಎಲ್ಲಾದ್ರೂ ಗೊತ್ತಿಲ್ಲ ಅಂತಾದ್ರೆ ನನಗೆ ಶೋರ್ ನೀವು ಸ್ಟಾಪ್ ಮಾಡ್ಬಿಟ್ಟು ಕೇಳ್ಬೋದು, ನಾನು ಅದೇ ಹೇಳ್ತೀನಿ. ಶೋರ್ ಶೋರ್. ಯೂಶಲಿ ಯಾವ ತರ ವರ್ಕ್ ಮಾಡ್ತೀನಿ ಆ ಫ್ಲೋಲ್ಲೇ ಮಾಡ್ಕೊಂಡು ಹೋಗ್ತಿರ್ತೀನಿ. ಹಾಂ ಓಕೆ ಓಕೆ. ಸೊ ಇವಾಗ ನಾವು ಇವರಿಗೆ in.cr ಫಾರ್ಮ್ಯಾಟ್ ವಿತ್ ಪ್ರೈವೇಟ್ ಕೀ ಬೇಕು. ಓಕೆ ಇದೊಂದು ಮಾತ್ರ P12 ಕ್ರಿಯೇಟ್ ಮಾಡಿಬಿಟ್ಟು ಕೊಡಬೇಕು. ಸೊ ಇವಾಗ ವಿಲ್ ಗೋ ಒನ್ ಬೈ ಒನ್. ಐ ವಿಲ್ ಸ್ಟಾರ್ಟ್ ಈ ಸರ್ಟಿಫಿಕೇಟ್ ಜೊತೆ ಸ್ಟಾರ್ಟ್ ಮಾಡ್ತೀನಿ. ಸುಮ್ಮನೆ ಇವಾಗ ಹಳೆ ಫೈಲ್ಸ್ನ ಕನ್ಫ್ಯೂಷನ್ ಬೇಡ. ಪ್ರೈವೇಟ್ ಕೀ ಜನರೇಟ್ ಮಾಡಿ ಪ್ಲಸ್ CSR ಜನರೇಟ್ ಮಾಡಬೇಕು ಅಂದ್ರೆ 2 ಕಮಾಂಡ್ಸ್ ಇದೆ. ಒಂದೇ ಸರಿ. ಓಪನ್ SSL ಕಮಾಂಡ್. ಇದಕ್ಕೆ ನಾನು ಇವಾಗ 4 CN ಇರೋದ್ರಿಂದ 4 ಪ್ರೈವೇಟ್ ಕೀ ಜನರೇಟ್ ಮಾಡಬೇಕು. ಸೊ ಇದ್ರ ಹೆಸರು ಫಾರ್ ಐಡೆಂಟಿಫಿಕೇಶನ್ ಪರ್ಪಸ್.
CSR ಫೈಲ್ ಕ್ರಿಯೇಟ್ ಆಗುತ್ತೆ. ಈ ಕಮಾಂಡ್ ರನ್ ಮಾಡಿದ್ರೆ 2 ಫೈಲ್ ಕ್ರಿಯೇಟ್ ಆಗುತ್ತೆ ಇವಾಗ. Now I'm going for ECN ಮಾಡ್ತಿರೋದು. ಇವಾಗ ಕಮಾಂಡ್ ರನ್ ಮಾಡಿದ್ಮೇಲೆ ಅದು ಒಂದಷ್ಟು ಪ್ರಾಂಪ್ಟ್ಗಳನ್ನ ಕೊಡುತ್ತೆ ನಮಗೆ ಇನ್ಪುಟ್ಗೋಸ್ಕರ. ಸೊ ಆವಾಗ ಎರರ್ ಆಗೋದು ಬೇಡ ಅಂತ ನಾನು ಫಸ್ಟೇ ಒಂದಷ್ಟು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಆಯಿತು. ಹೌದಾ, ಒಂದು ನಿಮಿಷ. ಪೋರ್ಟಲಲ್ಲಿ ನಾನು ಆಲ್ರೆಡಿ ಎಕ್ಸಿಸ್ಟಿಂಗ್ ಸರ್ಟಿಫಿಕೇಟ್ ಇನ್ನು ರಿನ್ಯೂವಲ್ ಆರ್ಡರ್ ಪ್ಲೇಸ್ ಮಾಡಿಲ್ಲ. ಎಕ್ಸಿಸ್ಟಿಂಗ್ ಸರ್ಟಿಫಿಕೇಟ್ ನಾನು ನೋಡ್ತಿದ್ದೀನಿ, ಒಂದಷ್ಟು ಡೀಟೇಲ್ ಬೇಕಿತ್ತು. ಇಲ್ಲಿ ಡೀಟೇಲ್ಸ್ ಎಲ್ಲ ಬಂದು ಇಲ್ಲೆಲ್ಲಾನು ಸಿಗುತ್ತೆ ಸರ್ಟಿಫಿಕೇಟ್ ಡೀಟೇಲ್ಸ್. ಕಾಪಿ ಮಾಡ್ತೀನಿ. ಇವಾಗ ಫಸ್ಟ್ ಈ ಕಮಾಂಡ್ನ ರನ್ ಮಾಡಬೇಕು. ಟು ಜನರೇಟ್ ಕಾಪಿ ಮಾಡಿಸೋದು ಪೇಸ್ಟ್ ಮಾಡಿದ್ರೆ ರನ್ ಮಾಡ್ತಿದ್ದಂಗೆ ಈ ಥರ ಕೇಳುತ್ತೆ. ಕಂಟ್ರಿ ನೇಮ್ US. ಸೊ ಇದೇ ಡೀಟೇಲ್ ನಾನು ಇವಾಗ ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿರ್ತೀನಿ. ಓಕೆ. ಬೇಕಾದ್ರೆ ಹೀಗೆ ಕೊಡ್ಬೋದು, ಇಲ್ಲ ಕಾಪಿ ಪೇಸ್ಟ್ ಮಾಡ್ಕೊಂಡು ಕೊಡ್ಬೋದು. ಪ್ರಾವಿನೆನ್ಸ್ ನೇಮ್, ಓಕೆ, ಟೆಕ್ಸಸ್. ಸೊ ಎಲ್ಲರೂ ಅದೇ ಪ್ರಾಸೆಸ್ ಫಾಲೋ ಮಾಡ್ತಾರೆ. ಆಮೇಲೆ ಇವಾಗ ಇದೆ ಡೀಟೇಲ್ಸ್ ಸೀರೀಸ್ ಇಮೇಲ್ ಐ ಡಿ ನಾವು ಜನರಲಿ ರೇಸ್ ಮಾಡಬೇಕಾದ್ರೆ ಎಲ್ಲಾರ ಐಡಿನೂ ಕೊಡ್ತೀವಿ, ಬಟ್ ಅದು ಅಕ್ಸೆಪ್ಟ್ ಮಾಡಲ್ಲ. ಈಗ ಇಮೇಲ್ ಐ ಡಿ ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ. ಇದು ಇಮೇಲ್ ಐ ಡಿ ಯಾಕೆ ಕೊಡಬೇಕು? ನಮ್ಮ ಟೀಮ್ ಅವ್ರದ್ದು ಎಲ್ಲರಿಗೂ ಓಕೆ. ಸೊ ದಟ್ ಎಲ್ಲರಿಗೂ ನೋಟಿಫಿಕೇಶನ್ ಬರುತ್ತೆ ಅಂತ. ಇದು ಇವಾಗ ಅಕ್ಸೆಪ್ಟ್ ಮಾಡಲ್ಲ, ಯಾಕಂದ್ರೆ ಮಲ್ಟಿಪಲ್ ಐಡಿಸ್ ಇದೆಯಲ್ಲ. ಸೊ ಏನೋ ಕೊಡದೆ ಇದ್ರೂ ನಡೆಯುತ್ತೆ. ಚಾಲೆಂಜ್ ಪಾಸ್ವರ್ಡ್ ಏನೋ ಕೊಡ್ತಿಲ್ಲ, ಆಪ್ಷನಲ್ ಕಂಪನಿ ನೇಮ್ ಕೂಡ ಕೊಡ್ತಿಲ್ಲ. ಎಂಟರ್ ಇವಾಗ ಫೈಲ್ಸ್ ಕ್ರಿಯೇಟ್ ಆಗಿದೆ. ಪ್ರೈವೇಟ್ ಕೀ ಆ್ಯಂಡ್ CSR ಕೀ. ಫೈಲ್ಸ್ ಕ್ರಿಯೇಟ್ ಆಗಿದೆ. ನಾನು ಪರ್ಮಿಷನ್ ಅದಾದ್ಮೇಲೆ
ಮೇಲೆ ರಿನ್ಯೂ ಆಪ್ಷನ್ ಬಂದ್ಬಿಟ್ಟು ಅಲ್ಲೇ ಕ್ಲಿಕ್ ಮಾಡ್ತೀವಿ. ಇಲ್ಲಿ CSR ಪೇಸ್ಟ್ ಸ್ಯಾನ್ ನೇಮ್ ಆಲ್ರೆಡಿ ಅದಾಗೆ ಪಾಪ್ಯುಲೇಟ್ ಆಗುತ್ತೆ, ಇಲ್ಲಾಂದ್ರೆ ನೀವು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಆ್ಯಡ್ ಅಂತ ಕೊಟ್ಟರೆ ಅದಾಗೆ ಆ್ಯಡ್ ಆಗುತ್ತೆ. ಈ ಸ್ಯಾನ್ ನೇಮ್ ಎಲ್ಲಿಂದ ಸಿಗುತ್ತೆ? ಸ್ಯಾನ್ ನೇಮ್ ಆಕ್ಚುಲಿ ಸರ್ಟಿಫಿಕೇಟ್ ಒಳಗಡೆನೆ ಇರುತ್ತೆ. ಓಕೆ. ಸೊ ಇವಾಗ ಇದು ಸರ್ವರ್ ಸೈಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು ನಾವು ಹಾಗೆ ಇದೆ ಇರೋದ್ರಿಂದ ನಮ್ಗೆ ಇವಾಗ ಸರ್ವರ್ ಒಳಗಡೆ ಹೋಗ್ಬಿಟ್ಟು ನೋಡೋಕ್ಕಾಗಲ್ಲ. ಹಾಂ ಹಾಂ ಓಕೆ. ಸೊ ಜನರಲಿ ನಿಮಗೆ ಡಿಜಿಸೆಟ್ ಪೋರ್ಟಲ್ ರಿನ್ಯೂ ಮಾಡಬೇಕಾದ್ರೆ ಲಾಸ್ಟ್ ಇಯರ್ ಎಲ್ಲ ಕೊಟ್ಬಿಟ್ಟೆ ರಿನ್ಯೂ ಮಾಡಿರ್ತಾರಲ್ಲ, ಸೊ ಅದನ್ನೇ ನಾವು ಅಂದ್ರೆ ಇವಾಗ ನೀವು ಫಸ್ಟ್ ಇಯರ್ ಡಿಜಿಸೆಟ್ ಪೋರ್ಟಲ್ಗೆ ಬಂದ್ರೆ ಒಂದು ಡೂಪ್ಲಿಕೇಟ್ ಆಗ್ತದೆ ಅಂತೀನಿ. ಸೊ ದಿಸ್ ಇಸ್ ದ ಹೋಮ್ ಪೇಜ್. ರಿಕ್ವೆಸ್ಟ್ ಸರ್ಟಿಫಿಕೇಟ್ ಮಾಡಲ್ಲ ಓಕೆ. ಅಂದ್ರೆ ಅದು ಯೂಶಲಿ ಹೊಸ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಕ್ಕೆ ಯೂಸ್ ಮಾಡೋಕ್ಕೆ. ಮಾಡೋದು. ನಾವು ಮಾಡಲ್ಲ, ಸಬ್ ಟೀಮ್ ಅವ್ರು ಮಾಡ್ತಾರೆ, ಇಲ್ಲ ಇಂಜಿನಿಯರಿಂಗ್ ಟೀಮ್ ಅವ್ರು ಮಾಡ್ತಾರೆ. ಓಕೆ. ಸೊ ನಾವೇನ್ ಮಾಡ್ತೀವಿ, ಆಲ್ರೆಡಿ ಕ್ರಿಯೇಟ್ ಆಗಿರೋ ಸರ್ಟಿಫಿಕೇಟ್ ನ ರಿನ್ಯೂ ಮಾತ್ರ ನಾವು ನಮ್ಮ ಕಡೆಯಿಂದ ಮಾಡ್ತೀವಿ. ಹೊಸ ಸರ್ಟಿಫಿಕೇಟ್ ರಿಕ್ವೆಸ್ಟ್ ಏನಾದ್ರು ಬಂದ್ರೆ ನಾವು ಸೆಲ್ಫ್ ಮ್ಯಾನೇಜ್ಮೆಂಟ್ ಟೀಮ್ ಔಟ್ ಮಾಡ್ತೀವಿ, ಇಲ್ಲ ಇಂಜಿನಿಯರಿಂಗ್ ಟೀಮ್. ಮೋಸ್ಟ್ಲಿ ಸೆಲ್ಫ್ ಮ್ಯಾನೇಜ್ಮೆಂಟ್, ಒಂದಷ್ಟು ಸಿನಾರಿಯೋ ಇಂಜಿನಿಯರಿಂಗ್ ಟೀಮಿಗೆ ಹೋಗುತ್ತೆ. ಅಂದ್ರೆ ಅವರೇ ಸರ್ವರ್ ಕಾನ್ಫಿಗರ್ ಮಾಡ್ತಿದ್ದಾರೆ, ಎಲ್ಲ ಡೀಟೇಲ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತು, ಸೊ ಅವ್ರು ಮಾಡ್ಕೊಡ್ತಾರೆ. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಸರ್ಟಿಫಿಕೇಟ್ಸ್ ಅಲ್ಲಿ ಆರ್ಡರ್ಸ್ ಅಲ್ಲಿ ಅಂದ್ರೆ ಆಲ್ರೆಡಿ ಎಲ್ಲ ರೈಸ್ ಆಗಿರೋ ಆರ್ಡರ್ ಅಲ್ಲಿ ನಿಮ್ಗೆ ಹೆಸರು. ಇವಾಗ ನಾನು ಆರ್ಡರ್ ಇಲ್ಲೇ ಕಾಪಿ ಮಾಡ್ಬಿಟ್ಟು ಇಲ್ಲಿ ಸರ್ಚ್ ಆ ಸರ್ಟಿಫಿಕೇಟ್ಗೆ ರೈಸ್ ಆಗಿರೋ ಪ್ರೀವಿಯಸ್ ಆರ್ಡರ್ ಎಲ್ಲ ಇನ್ಕಾಲ್ಕುಲೇಟ್ ಆಗುತ್ತೆ. ಇದು 24 ಆಗಸ್ಟ್ ರೀಸೆಂಟ್, 24 ಆಗಸ್ಟ್ ವರೆಗೂ ವ್ಯಾಲಿಡ್ ಇರೋದು, ನೆಕ್ಸ್ಟ್ ಮಂತ್. ಸೊ ಈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಬಂದಿರೋದು ನನಗೆ ಇವಾಗ. ಓಕೆ. CSR ಕೊಟ್ಟಿದ್ದಾರೆ, ಸ್ಯಾನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದೆಲ್ಲ ನಾವೇನೋ ಚೇಂಜ್ ಮಾಡಲ್ಲ. ನಿಮ್ಮ ಐಡಿ ನಮ್ದೇ ಎಲ್ಲದು, ವಿನಯ್ ಕಿರಣ್ ಇದೆ. ಸೊ ಇದಷ್ಟು ಕಸ್ಟಮ್ ಫೀಲ್ಡ್ಸ್ ನ ನಾವು ಹಳೆ ಆರ್ಡರ್ ಇಂದಾನೇ ನೋಡ್ಕೊಂಡು ಹಾಕೋಬಹುದು. ಇದವ್ರ ಫಸ್ಟ್ ಸರ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಲ್ಲ ಅಂದ್ರೆ ಗೊತ್ತಿರ್ತಾರೆ. ಸೊ ಎಕ್ಸ್ಟರ್ನಲಿ ಅದಲ್ಲಿ ಏನಿತ್ತು ಅದನ್ನೇ ಕೊಡ್ತೀವಿ. ಆರ್ಡರ್ ನಂಬರ್ ಕ್ರಿಯೇಟ್ ಆಗಿದೆ. ಸೊ ಈ ಸರ್ಟಿಫಿಕೇಟ್ಗೆ ಇವಾಗ ಸದ್ಯಕ್ಕೆ ಇಷ್ಟ ಆಯ್ತು. ಇದನ್ನು ಅಪ್ರೂವಲ್ ಹೋಗುತ್ತೆ, ಅದು ಅಪ್ರೂವಲ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಡೌನ್ಲೋಡ್ ಮಾಡ್ಬಿಟ್ಟು ಅದನ್ನ ಆ್ಯಪ್ ಟೀಮ್ ಅವ್ರಿಗೆ ಕೊಡ್ತೀವಿ ಅಷ್ಟೇ. ಇಲ್ಲಿ ಜಾಸ್ತಿ ರಿನ್ಯೂವಲ್ ಇಲ್ಲ. ಬಟ್ ರಿನ್ಯೂವಲ್ ಅಂತಂದರೆ ನಾವು ಸರ್ವರಲ್ಲಿ ಒಂದೊಂದು ಟೈಮ್ ಮಾಡಬೇಕು, ಒಂದೊಂದು ಟೈಮ್ ಮಾಡಬಾರ್ದಲ್ವಾ? ಮೀನ್ಸ್ ಲೈಕ್ ಡಿಪೆಂಡ್ ಅಪಾನ್ ದ ಕ್ಲೈಂಟ್ ಮೇಲೆ ಆಗುತ್ತಲ್ಲ? ಹೌದು, ಡಿಪೆಂಡ್ ಅಪಾನ್ ದ ಅಪ್ಲಿಕೇಶನ್. ಒಂದಷ್ಟು ಅಪ್ಲಿಕೇಶನ್ ಆ್ಯಪ್ ಟೀಮ್ ಅವರೇ ಮಾಡ್ತಾರೆ. ಓಕೆ. ಇದು NP ಇವಾಗ ಮಾಡಿರೋದು NPC ಆ್ಯಪ್, ಮತ್ತೆ ದೆರ್ ಆರ್ DB ಸರ್ಟಿಫಿಕೇಟ್ಸ್, ಅವು DB ಟೀಮ್ ಅವ್ರು ಮಾಡ್ತಾರೆ. ನಮ್ದೇ ಸರ್ವರ್ ಅಲ್ಲಿ ಬರೋದನ್ನೆಲ್ಲ ನಾವು ಮಾಡ್ತೀವಿ. ಸೊ ಆ ಥರ DB ಆಯ್ತಲ್ಲ. ಈಗ ಇದನ್ನು ನಾವು ಆ್ಯಪ್ ಮತ್ತು DB ಯಾವ ಥರ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು? ನಿಮಗೆ ಇವಾಗ
CN ಅಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲ ನಾವು ಈ ತರ ನಿನ್ನೆ ನಾನು ಮೇಲ್ ಮಾಡಿದ್ದೆ, ಸೊ ಈ ತರ ನಾವು ಮೇಲ್ ಮಾಡ್ತೀವಿ ದ ಫಾಲೋಯಿಂಗ್ ಸರ್. ಇವಾಗ ನಮಗೆ ಟ್ರ್ಯಾಕರ್ ಫಸ್ಟ್ ಬರುತ್ತೆ. ಆ, ಆ, ಅಂದ್ರೆ ಒಂದು ಆರ್ಡರ್ ಹೇಳ್ಬೇಕು ಅಂತಂದ್ರೆ ಫಸ್ಟ್ ದೇವ್ ಇಲ್ಲ ಚಂದ್ರ ಅಂತ ಇದ್ದಾರೆ ಸೆಟ್ಟಿಂಗ್ ಅಲ್ಲಿ, ಅವ್ರು ಯಾರಾದ್ರೂ ಒಬ್ರು ಕಳಿಸ್ತಾರೆ. ನಾವ್ ಅದನ್ನ ಅಸೈನ್ ಮಾಡ್ಕೊಂಡು ನಾವೇ ಸರ್ಕ್ಯುಲೇಟ್ ಮಾಡ್ಕೊಂತೀವಲ್ಲ, ಈ ತರ ಸರ್ಟಿಫಿಕೇಟ್ ಲಿಸ್ಟ್ ಫಾರ್ವರ್ಡ್ ಅಂತ ನಾವು ಒಂದ್ಸರ್ತಿ ಅಸೈನ್ ಮಾಡ್ಕೊಂಡಾದ್ಮೇಲೆ, ಇವಾಗ ನಾನ್ ನನ್ನ ಸರ್ಟಿಫಿಕೇಟ್ ಮೇಲೆ ವರ್ಕ್ ಮಾಡ್ತಿರ್ತೀನಿ, ತೇಜ್ ಅವ್ರದ್ದು ಅಸೈನ್ ಆಗಿರೋ ಸರ್ಟಿಫಿಕೇಟ್ ಮೇಲೆ, ಆ ತರ. ಇಲ್ಲಿ ಯೂಶಲಿ ನಿಮ್ಗೆ DB ಇದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ. ಈ ತರ ನೋಡಿ, AMT DB 001. ಓಕೆ. CN ಅಲ್ಲೇ DB ಅಂತ ಇದ್ಬಿಡುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಯಾವ ಸರ್ಟಿಫಿಕೇಟ್ ಯಾವ ತರ ಅಂತ. ನಿಮ್ಗೆ ಏನ್ ಹೇಳೋದು, ನೀವು ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಅದು ಫೆಮಿಲಿಯರ್ ಆಗುತ್ತಲ್ಲ, CN ನೋಡ್ತಿದ್ದಂಗೆ ಎಲ್ಲಿ ಹೋಗುತ್ತೆ, ಯಾವ ಟೀಮ್ ಅವ್ರು ಮಾಡ್ತಾರೆ, ನಮ್ಗೆ ಅವ್ರಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಒಂದಷ್ಟು ಅಪ್ಲಿಕೇಶನ್ ಇದೆ. ಇವಾಗ ಇದು CBC ಕ್ಯಾಪ್ ಇತ್ತು, ಇದು ಮತ್ತೆ ಇವಾಗ ನಾವು ಮಾಡ್ತಿರೋದು NBC, ಇವೆಲ್ಲ ನಾವು ರಿವ್ಯೂ ಮಾಡಿ ಅವ್ರಿಗೆ ಕೊಡೋದಷ್ಟೇ. ಸರ್ವರ್ ಸೈಡ್ ನಾವು ಇಂಪ್ಲಿಮೆಂಟ್ ಮಾಡಲ್ಲ, ಅವರೇ ಮಾಡ್ಕೊಂತಾರೆ, ಅವರೇ ಚೇಂಜ್ ಮಾಡ್ಕೊಂಡು ಅವರ. ಇವಾಗ ಇದು CBC ಕ್ಯಾಪ್ 10 12 ಇದೆ. ಇದಷ್ಟು ನಾವು ಜಸ್ಟ್ ರೇಸ್ ಮಾಡಿಬಿಟ್ಟು ಅವ್ರಿಗೆ ಕೊಡೋದು. ಇದಕ್ಕೆ ಹಳೆ KDBಗೆ ಇಂಪೋರ್ಟ್ ಮಾಡ್ಕೊಡ್ಬೇಕು, ಕೀ ಸ್ಟೋರ್ ಫೈಲ್ನ ಅಪ್ಡೇಟ್ ಮಾಡಿಬಿಟ್ಟು ಅವ್ರಿಗೆ ಕೊಡೋದು, ಅವ್ರು ಅದನ್ನ ರೀಪ್ಲೇಸ್ ಮಾಡ್ಕೊತಾರೆ. ಅಂದರೆ ನಾವು ಆರ್ಡರ್ ಕ್ರಿಯೇಟ್ ಮಾಡಿ ಆರ್ಡರ್ ನಂಬರ್ ಕೊಟ್ಬಿಟ್ರೆ ಸಾಕು, ಅವರೇ ತೊಗೊಂಡ್ಬಿಡ್ತಾರಲ್ಲ? ಇಲ್ಲ, ಅವ್ರಿಗೆ ಆರ್ಡರ್ ನಂಬರ್ ಆಕ್ಸೆಸ್ ಇರಲ್ಲ ಅವ್ರಿಗೆ ಪೋರ್ಟಲಲ್ಲಿ. ಓಕೆ. ಒಂದಷ್ಟು ಜನರಿಗೆ ಇವಾಗ ಫಾರ್ ಎಕ್ಸಾಂಪಲ್ DBಯಲ್ಲಿ 2 ತರ, DB ಆಗಲಿ ಆ್ಯಪ್ ಆಗಲಿ 2 ತರ. ಹೆಂಗೆ ಅಂದ್ರೆ ಒಂದಷ್ಟು ಜನ ಇವಾಗ ನಿಮಗೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಆಸ್ ಆಪ್ಷನ್ ಇರುತ್ತೆ, ಯಾವ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಈ ತರ ಮಾಡಿದ್ರೆ ಡೌನ್ಲೋಡ್ ಆಗಿ ಜಿಪ್ ಫೈಲ್ ಬರುತ್ತೆ. ಸೊ ಒಂದಷ್ಟು ಈ ಜಿಪ್ ಫೈಲ್ ನ ಕೊಟ್ಬಿಟ್ರೆ ಆಗೋಯ್ತು, ಅವರೇ ಇಂಪೋರ್ಟ್ ಮಾಡ್ಕೊಂಡು ಅವರೇ ಸರ್ವರ್ ಸೈಡ್ ಇಂಪ್ಲಿಮೆಂಟ್ ಮಾಡ್ಕೊಂಡು ಎಲ್ಲ ಅವರೇ ಮಾಡ್ಕೊತಾರೆ. ಇಲ್ಲ ಒಂದಷ್ಟು ಜನರು ಹಳೆ KDB ಫೈಲ್ಸ್ ಇಲ್ಲ JKS ಫೈಲ್ಸ್ ನಮಗೆ ಇಮೇಲ್ ಅಲ್ಲಿ ಕಳಿಸ್ತಾರೆ, ನಾವು ಡೌನ್ಲೋಡ್ ಮಾಡಿ ನಾವೇ ಇಂಪೋರ್ಟ್ ಮಾಡಿಬಿಟ್ಟು ಅಪ್ಡೇಟ್ ಆಗಿರೋ JKS ಫೈಲ್ಸ್ ಇಲ್ಲ KDB ಫೈಲ್ಸ್ ಅವ್ರಿಗೆ ವಾಪಸ್ ಶಿಫ್ಟ್ ಮಾಡ್ಬಿಟ್ಟು ಕಳಿಸ್ತೀವಿ. ಓಕೆ. ಮತ್ತೊಂದಷ್ಟು ನಾವೇ ನಮ್ಮ ಕಡೆಯಿಂದ ಚೇಂಜ್ ಎಲ್ಲ ರೇಸ್ ಮಾಡಿಬಿಟ್ಟು ನಾವೇ ಇಂಪೋರ್ಟ್ ಮಾಡ್ಕೊಂಡು ನಾವೇ ರಿಪ್ಲೇಸ್ ಮಾಡ್ತೀವಿ. ಸೊ ಬೇಸಿಕಲಿ 3 ಟೈಪ್ಸ್. ಒಂದು ಬರೀ ಅಪ್ಡೇಟ್ ಆಗಿರೋ ಅಂದ್ರೆ ರಿನ್ಯೂ ಆಗಿರೋ ಸರ್ಟಿಫಿಕೇಟ್ ಕೊಡೋದು, ಒಂದು ಇಂಪೋರ್ಟ್ ಮಾಡಿಬಿಟ್ಟು JKS ಫೈಲ್ ಕೊಡೋದು, ಇಲ್ಲ ನಾವೇ ಮಾಡೋದು. ಓಕೆ. ಸೊ ಇವಾಗ ಇಲ್ಲಿ ಇವ್ರಿಗೆ 2 ತರ ಇದೆ. ಇಲ್ಲೊಂದು ಪೀಪಲ್ ಫೈಲ್ ಕ್ರಿಯೇಟ್ ಮಾಡ್ಕೊಡ್ಬೇಕು, ಉಳಿದಿರೋದನ್ನ ಪ್ರೈವೇಟ್ ಕೀ ಜೊತೆ .cr ಅಂದ್ರೆ ರಿನ್ಯೂ ಆಗಿರೋದು ಡೌನ್ಲೋಡ್ ಮಾಡ್ಕೊತೀವಲ್ಲ ನಾವು ಇವಾಗ ಪೋರ್ಟಲ್ ಇಂದ ಮಾಡ್ಕೊಂಡಾಗೆ, ಅದು ಅದನ್ನ ಜಿಪ್ ಫೈಲ್ ಅಷ್ಟೇ ಕೊಟ್ರೆ ಆಯ್ತು. ಓಕೆ. ನಾನು ಜಸ್ಟ್ ಡೀಟೇಲ್ ಕೊಡೋಕ್ಕೆ ಈ ತರ ಮಾಡ್ತಿರೋದು. ಇದು ಡೌನ್ಲೋಡ್ ಎಲ್ಲ ಬೇಕು ಅಂತ ಇಲ್ಲ ಅದಕ್ಕೆ. ಡೀಟೇಲ್ಸ್ ಏನಾದರೂ ಮಾಡಿದ್ರೆ ಅಂದರೆ ಬ್ಯಾಕಪ್ಗೋಸ್ಕರ? ಅಲ್ಲ, ಇವಾಗ ನಾನು ಬ್ಯಾಕಪ್ ಏನು ಮಾಡ್ತಿಲ್ಲ. ನಂಗೆ ಇವಾಗ ಪ್ರೈವೇಟ್ ಕೀ ರೇಸ್ ಮಾಡ್ಬೇಕಾದ್ರೆ ಅದು ಒಂದಷ್ಟು ಫಾರ್ಮ್ಸ್ ಬರುತ್ತಲ್ಲ, CNM ಕೊಡಿ, ಸ್ಟೇಟ್, ಅದು ಅದಕ್ಕೋಸ್ಕರ ನಾನು ಸುಮ್ಮನೆ ಬೇಕು ಅಂತಾನೂ ಇಲ್ಲ, ನಾನು ಕೊಡ್ಬೋದು, ಆದ್ರೂ ನಂಗೆ ಕೆಲಸ ಮಾಡಿ
ಹಾಂ ನಾವು ಹಾಂ ಫ್ಲೋ ಮಾಡ್ಕೊಂಡು ಹೋಗ್ತಿರ್ತೀವಿ ಹಂಗೆ ಎಸ್ ಎಸ್. ಮಾಡ್ಕೊಂಡು. ಆ್ಯಸ್ ಎನ್ ಫಸ್ಟ್ ಟೈಮ್ ನಾನು ಪ್ರೊಸೀಜರ್ ಮಾಡಿದ್ದು ಅದೇ ಸೇಮ್ ಪ್ರೊಸೀಜರೇ ಮಾಡ್ತಾ ಇದೀವಲ್ಲ ಇವಾಗ. ಹೌದು, ಓಕೆ ಇದು ಬೇರೆ. ಇವಾಗ ಇ ಸಿ ಎನ್ ಆಯ್ತು, ಇವಾಗ ಇ ಸಿ ಎನ್ ಇನ್ನೊಂದಕ್ಕೆ ಮಾಡ್ತಿದ್ವಿ, ಓಕೆ. ಬಟ್ ಸೇಮ್ ಅದೇ. ಹ್ಞೂ ಹ್ಞೂ. ಈ ಸ್ಟೇಟ್ ಆಫ್ ಪ್ರೊವಿನೆನ್ಸ್ ಅಂದರೆ ಎಲ್ಲಿ ಬ್ಯಾಂಕ್ ಇದೆ ಅದ್ರದ್ದಾ ಅಥವಾ ಅದೆಲ್ಲಿ ಸಿಗುತ್ತೆ? ಟೆಕ್ಸಾಸ್? ಅದು ಆಕ್ಚುಲಿ ನಿಮ್ಗೆ ಸರ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೇನೆ ಕೊಟ್ಟಿರ್ತಾರಲ್ಲ ಫಸ್ಟ್ ಟೈಮು, ಹಾಂ ಹಾಂ ನಾವ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇದನ್ನ ಓಕೆ. ಅದೇ ಅದಕ್ಕೆ ನಾವು ಇದನ್ನ ಸರ್ಟ್ ಟೀಮ್ ಅವ್ರಿಗೆ ಕೊಡ್ತೀವಿ. ಅಂದ್ರೆ ಗೊತ್ತಾಗಲ್ಲ ಅಂತಲ್ಲ, ಇವರು ಬ್ಯಾಂಕ್ ಅವ್ರು ಆರ್ಗನೈಸ್ ಮಾಡಿರೋದು ಹಂಗಿದೆ ಟೀಮ್ ಸ್ಟ್ರಕ್ಚರ್. ಫಸ್ಟ್ ಟೈಮ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅವರು ಒಂದಷ್ಟು ಕ್ವೆಶನರ್ ಕೊಡ್ತಾರೆ ಆಪ್ ಟೀಮ್ಗೆ. ಹ್ಞೂ ಹ್ಞೂ. ನಿಮ್ಗೆ ಯಾವ ಡೀಟೇಲ್ಸ್ ಕೊಡ್ಬೇಕು, ಯಾವ ತರ ಕೊಡ್ಬೇಕು ಅಂತ. ಅವರು ಅದನ್ನ ಆಪ್ ಟೀಮ್ ಅವ್ರು ಫಿಲ್ ಮಾಡಿ ಕೊಟ್ಟ ಬೇಸಿಸ್ ಸರ್ಟ್ ಅವ್ರು ಫಸ್ಟ್ ಟೈಮ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ತಾರೆ. ಹ್ಞೂ ಹ್ಞೂ. ಅದು ನೆಕ್ಸ್ಟ್ ಇಯರ್ ನಮಗೆ ರಿನಿವಲ್ ಬರುತ್ತಲ್ಲ, ನಾವು ಲಾಸ್ಟ್ ಇಯರ್ ಏನ್ ಡೀಟೇಲ್ ಕೊಟ್ಟಿದಾರೋ ಅದನ್ನೇ ಕೊಟ್ಕೊಂಡು ಹೋಗ್ತೀವಿ. ಓಕೆ. ಡಬಲ್ ಚೆಕ್ ಮಾಡೋದಕ್ಕೆ ಏನಂದ್ರೆ ಒಂದೊಂದಕ್ಕೆ ಚೇಂಜ್ ಇರುತ್ತೆ, ಈ ಸ್ಟೇಟ್ ಲೊಕ್ಯಾಲಿಟಿ ಎಲ್ಲ. ಹ್ಞೂ. ಆಮೇಲೆ ನಾವು ನಮ್ಗೆ ಯೂಶಲಿ ಅಂತ ಕೊಟ್ಟು ಆಮೇಲೆ ಅದು ಹೆಚ್ಚು ಕಮ್ಮಿ ಆದ್ರೆ ಸುಮ್ಮನೆ ಕಾಂಪ್ಲಿಕೇಶನ್ ಆಗೋದು ಬೇಡ ಅಂತ. ಹ್ಞೂ ಹ್ಞೂ. ಸೇಮ್ ಅದೇ ಪ್ರೊಸೀಜರ್ ಹಾಂ ಇವಾಗೆಲ್ಲ ಅದೇ. ಕಂಪ್ಲೀಟ್ ಆಗುತ್ತೆ. ಇದೆಲ್ಲ
CH4777 ಅದು ಕೊಡ್ತೀವಲ್ವಾ, ಹೌದು ಫುಲ್ ಆ್ಯಕ್ಸಸ್ ಅಂತ ಕೊಡ್ತೀವಿ ಅದಕ್ಕೆ? ಹೌದು, ಅದು ನಮ್ಮ ಹೋಮ್ ಡೈರೆಕ್ಟರ್ ಒಳಗಡೆ ಮಾತ್ರ ನಾವು ಫುಲ್ ಆಕ್ಸೆಸ್ ಕೊಡ್ತೀವಿ. ಏನಕ್ಕಂದ್ರೆ ನಮಗೆ ಬೇರೆ ಟೀಮು ಇವಾಗ ನಾವು ಸಡನ್ ಆಗಿ ರಜಾ ಹಾಕ್ಬಿಟ್ರೆ ಇಲ್ಲ ಕಿರಣ್, ವಿನಯ್ ಯಾರಾದ್ರೂ, ಅನಿಲ್ ಯಾರಾದ್ರೂ ಮಾಡ್ಬೋದಲ್ಲ, ಏನಾದ್ರೂ ಪೆಂಡಿಂಗ್ ಇದ್ರೆ ಆ ಥರ. ನಮ್ಮ ಹ್ಞೂ ಹ್ಞೂ. ಹೋಮ್ ಡೈರೆಕ್ಟರಿ ಒಳಗಡೆ ಏನು ಫೈಲ್ ಇರುತ್ತೆ ಅದಕ್ಕೆ ಮಾತ್ರ ಕೊಡ್ತೀವಿ, ಓಕೆ. ಇನ್ಯಾವುದಕ್ಕೂ ಕೊಡಕ್ ಹೋಗಲ್ಲ. ಇದು NBC-web.comerica.com ಇದೆಯಲ್ಲ, ನೀವು ಹೈಫನ್ ಯಾಕೆ ಯೂಸ್ ಮಾಡಿದ್ರೆ? ಹೈಫನ್ ಯೂಸ್ ಮಾಡಬೇಕಾ ಅಲ್ಲಿ? ಇದು CNM ಅಲ್ಲಿ ಯಾವ ತರ ಇದೆ ಅದೇ ತರ, ಅಂದ್ರೆ ಇದು CNM ಎಕ್ಸಾಕ್ಟ್ಲಿ ಹೀಗೆ ಇರೋದು. ಓಕೆ. ಇಲ್ಲಿ ನಾನು ಎಲ್ಲೆಲ್ಲಿ ಡಾಟ್ ಇದೆಯೋ ಅದನ್ನೆಲ್ಲ ತೆಗೆದು ಹೈಫನ್ ಕೊಟ್ಟಿರೋದು ಏನಂದ್ರೆ ಎಕ್ಸ್ಟೆನ್ಷನ್ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತಲ್ಲ, ಡಾಟ್ ಹಾಂ, ಓಕೆ. ಸೊ ಲೈಕ್ ಟ್ರೈಂಗ್ ಟು ಕೀಪ್ ಇಟ್ ಸಿಂಪಲ್, ಸುಮ್ಮನೆ ಹ್ಞೂ 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 ಹ್ಞೂ. ಎರಡೆರಡು ಡಾಟ್ ಓಕೆ, ಕಾಮ್ ಜಸ್ಟ್ ಡಾಟ್ ನೇಮ್ ಚೇಂಜ್ ಮಾಡೋದಲ್ಲ. ಮಾಡೋದಕ್ಕೆ. ಓಕೆ, ಹಾಂ ಹಾಂ, ಹೌದು, ಆಯ್ತು. ಇದು ಆಕ್ಚುಲಿ ನಾವು ಯಾವ ತರ ಬೇಕಾದ್ರೂ ಕೊಡ್ಬೋದು ಈ ಇದ್ರಲ್ಲಿ. ಇವಾಗ ಈ ತರ ಫೈಲ್ ಡಾಟ್ ಕೀ, ಫೈಲ್ ಡಾಟ್ CSR, ಹ್ಞೂ ಹ್ಞೂ, ಓಕೆ. ಫೈಲ್ ನೇಮ್ ನಿಮ್ಗೆ ಯಾವ ತರ ಬೇಕು ಆ ತರ ಕೊಡ್ಬೋದು. ನಾವು ಯೂಶಲಿ CNM ಹೈಫನ್ ಅಲ್ಲಿ ಎಡಿಟ್ ಮಾಡ್ಕೊಂಡು ಕೊಡ್ತೀವಿ ಫಾರ್ ಐಡೆಂಟಿಫಿಕೇಶನ್.
ಹ್ಞೂ ಸೊ ಇವಾಗ ಅದಕ್ಕೋಸ್ಕರ ಮೇಲ್ಗಡೆ ಹೋಗ್ತಿರಲ್ಲ ನೀವು ಸ್ಟೇಟಸ್ ಇಸ್ ಓಪನ್ ಇಸ್ ಪೆಂಡಿಂಗ್ ಅಂತ ಮಾಡಿದ್ವಿ. ಓಕೆ. ಎಲ್ಲ ನಮಗೆ ರಿಕ್ವೆಸ್ಟರ್ ಇವಾಗ ಸುಷ್ಮಿತಾ ಅವ್ರ ಕಡೆಯಿಂದ ಏನಾದರೂ ಅಪ್ಡೇಟ್ ಬೇಕು ಅಂತಾದ್ರೆ ವೇಟಿಂಗ್ ರಿಕ್ವೆಸ್ಟರ್ ಅಂತ ಕೊಡ್ತೀವಿ. ಓಕೆ. ಸೊ ಚೇಂಜ್ ಇದ್ರೆ ಇಲ್ಲ ಈ ಥರ ಏನಾದರೂ ಆರ್ಡರ್ ಪ್ಲೇಸ್ ಮಾಡಿದ್ರೆ ವೇಟಿಂಗ್ ಆನ್ ಅನ್ನದರ್ ಟಾಸ್ಕ್ ಅಂತ ಬಿಟ್ಟು ಅವ್ರಿಗೆ ಜಸ್ಟ್ ಅಪ್ಡೇಟ್ ಮಾಡ್ತೀವಿ. ಆಕ್ಚುಲಿ ಮೊದಲು ಮಾನಿಟರ್ ಮಾಡ್ತಿರ್ಲಿಲ್ಲ ಕೆಟಲಾಗ್ ಟಾಸ್ಕ್ಗಳನ್ನೆಲ್ಲ, ಬಟ್ ಇವಾಗ ಮಾಡ್ತಾರೆ. ಈ ಡ್ಯೂ ಡೇಟ್ ಇದೆಯಲ್ಲ 7 days, ಹ್ಞೂ ಹ್ಞೂ ಇದ್ರೊಳಗಡೆ ಮುಗಿಸಿಲ್ಲ ಅಂದ್ರೆ ಸರಿ ರೀಚ್ ಆಗುತ್ತೆ. ಆಮೇಲೆ ಅದನ್ನ ಜಸ್ಟಿಫಿಕೇಶನ್ ಎಲ್ಲ ಕೊಡಬೇಕು. ಸೊ ಅದಕ್ಕೋಸ್ಕರ ನಾವು ಪೆಂಡಿಂಗ್ ಅಲ್ಲಿ ಇಟ್ರೆ ಕ್ಲಾಕ್ ಹೋಲ್ಡ್ ಅಲ್ಲಿ ಇರುತ್ತೆ. ಹೋಲ್ಡ್ ಇದೆ. ಓಕೆ. ಎಸ್ ಎಲ್ ಎ ನಾವು ಇದು ಮಾಡ್ಕೋಬಹುದು. ಏನಕ್ಕಂದ್ರೆ ಇವಾಗ ಇದು ಆರ್ಡರ್ ಅಪ್ರೂವ್ ಆಗಿ ಬರೋವರೆಗೂ ನಮ್ಮ ಕಡೆಯಿಂದ ಏನೂ ಇಲ್ಲ. ಹ್ಞೂ 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 ಸೊ ಈ ತರ ಅಪ್ಡೇಟ್ ಕೊಟ್ಟು ಪೆಂಡಿಂಗ್ ಅಲ್ಲಿ ಇಟ್ರೆ ಇಟ್ಸ್ ಬೆಟರ್ ಫಾರ್ ಅಸ್ ಅಲ್ಲ ಅದಕ್ಕೆ. ಓಕೆ. ಸೊ ಇವಾಗ ಒಂದು ಕಮೆಂಟ್ ಹಾಕ್ಬಿಟ್ಟು ಅವ್ರಿಗೆ ಪರವಾಗಿಲ್ಲ, ಸಂಜೆ ಹೊತ್ತಿಗೆ ಎಲ್ಲಾನು ಅಪ್ರೂವ್ ಆಗ್ಬಿಡುತ್ತೆ. ಅವರು EST ಟೈಮಲ್ಲಿ ಲಾಗಿನ್ ಆಗ್ತಾರೆ ಡಿಜಿಸರ್ಟ್ ಅವ್ರಿಗೆ. ಆಮೇಲೆ ಬೇಕಾದ್ರೆ ಅವ್ರಿಗೆಲ್ಲ ಕೊಟ್ಟು ಇವತ್ತೇ ಕ್ಲೋಸ್ ಮಾಡ್ಬೋದು, ಇಲ್ಲ ನಾಳೆನಾದ್ರೂ ಕ್ಲೋಸ್ ಮಾಡ್ಕೊಬೋದು. ಇದು ನಾವು ಇವಾಗ ಡೌನ್ಲೋಡ್ ಮಾಡ್ಕೋಬೇಕು ಲೋಕಲ್ ಸಿಸ್ಟಮ್ಗೆ. ಇಲ್ಲಾಂದ್ರೆ ಒಂದ್ಸತಿ ಚೇಂಜ್ ಇದು ಸರ್ಟಿಫಿಕೇಟ್ ಇವಾಗ ಸಬ್ಮಿಟ್ ಮಾಡಿರೋದು ಅಪ್ರೂವ್ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತ. ಮೀನ್ಸ್ ಲೈಕ್ ಇವಿಷ್ಟು ಡೌನ್ಲೋಡ್ ಮಾಡಬೇಕಲ್ವಾ? ಇವಾಗ ಈ ಕೀ ಫೈಲ್ಸ್ ಎಲ್ಲ ನಾನು ಲೋಕಲ್ ಸಿಸ್ಟಮಿಗೆ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇವಾಗ ಇವಾಗಲೇ ಮಾಡ್ಕೋಬೇಕು. ಇದು ಪಾಸ್ಕೋಡ್ ಇದೆ ಅಲ್ವಾ? 4 ನಂಬರ್ಸ್ ಪ್ಲಸ್ ಅದು 4 ಅಥೆಂಟಿಕೇಶನ್. ನಂಬರ್ಸ್, ಓಕೆ. 4 ನಂಬರ್ ಪಿನ್ ಪ್ಲಸ್ ಇದು ಸೆಕ್ಯೂರ್ RSA ಆ್ಯಪ್ ಇಂದ 6 ಡಿಜಿಟ್. ಹಾಂ, ಇದು US ಡೊಮೈನು, ನಮ್ಮ ಪಾಸ್ವರ್ಡ್ ಅಲ್ವಾ? ಇದು US ಡೊಮೈನ್ ಪಾಸ್ವರ್ಡ್. ಅಂದರೆ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಇವಾಗ ಎಲ್ಲದಕ್ಕೂ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಷ್ಟೇ. ಹ್ಞೂ. ಇದು ನಮ್ಮ ರೆಫರೆನ್ಸ್ಗೋಸ್ಕರನಾ ಕೀಸ್ ಮಾಡಿದ್ದು, ನಾವು ಕಾಪಿ ಮಾಡಿದ್ದು? ಇಲ್ಲ, ಅವರು ಇವಾಗ ಇದೆಲ್ಲ ಸರ್ಟಿಫಿಕೇಟ್ಸ್ ಲೋಡ್ ಬ್ಯಾಲೆನ್ಸರ್ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ನಮ್ಮ ಸರ್ವರ್ ಸೈಡ್ ಇಂದ ಅಲ್ಲ. ಸೊ ಅವರು AWS ಕನ್ಸೋಲ್ ಇದೆ ಅವ್ರ ಹತ್ರ, ಲೋಡ್ ಬ್ಯಾಲೆನ್ಸರ್ ಕ್ಲೌಡ್ ಟೀಮ್ ಅವ್ರ ಹತ್ರ. ಓಕೆ. ಅವ್ರು ಅಲ್ಲಿಂದ ಅಪ್ಲೋಡ್ ಮಾಡಬೇಕಾಗುತ್ತೆ ಕೀ ಫೈಲ್ಸ್. ಅದು ನಾವು ಇದು ಟ್ರಾನ್ಸ್ಫರ್ ಮಾಡಬೇಕಾ, ಅವರಿಗೆ ಕೊಡಬೇಕಾ? ಹೌದು, ಇದನ್ನ ಇವಾಗ ಅವ್ರಿಗೆ ಸುಷ್ಮಿತಾ ಅವ್ರಿಗೆ ಇಮೇಲ್ ಅಲ್ಲಿ ಕೊಡಬೇಕು. ಅವ್ರು ಮತ್ತೆ ಕ್ಲೌಡ್ ಟೀಮ್ ಜೊತೆ ಇಲ್ಲ ಅವ್ರ ಆ್ಯಪ್ ಟೀಮ್ ಅವರೇ ಮಾಡ್ಕೊಡ್ತಾರೆ, ಅದು ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ. ಓಕೆ. ಇವಾಗ ಇಲ್ಲಿ ರಿಕ್ವೆಸ್ಟ್ ಅಲ್ಲಿ ಪ್ರೈವೇಟ್ ಕೀ ಮತ್ತೆ .cr ಕೊಡಿ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನಾವು ಇವಾಗ ಪ್ರೈವೇಟ್ ಕೀನ ನಮ್ಮ ಲೋಕಲ್ ಫೋಲ್ಡರ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಜಂಪ್ ಸರ್ವರಿಂದ. ಇವಾಗ ಇಲ್ಲಿ ಇದು ಸಂಜೆ ಹೊತ್ತಿಗೆ ಇದು ಅಪ್ರೂವ್ ಆಗ್ಬಿಡುತ್ತೆ ಎಲ್ಲಾನು. ಅಪ್ರೂವ್ ಆದ್ಮೇಲೆ ಇದನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ಅವ್ರಿಗೆ ಇಮೇಲ್ ಅಲ್ಲಿ ಕಳಿಸ್ಬಿಡೋದು. ಓಕೆ. ಅಷ್ಟೇ. ನೆಕ್ಸ್ಟ್ ಇದಿರುತ್ತೆ, ನಾವೇ ಇಂಪ್ಲಿಮೆಂಟ್ ಮಾಡೋ ಸರ್ಟಿಫಿಕೇಟ್ ಇರುತ್ತಲ್ಲ, ಅದು ಆಲ್ಮೋಸ್ಟ್ ಸಬ್ಮಿಟ್ ಮಾಡೋವರೆಗೂ ಇದೇ ಪ್ರಾಸೆಸ್. ಪ್ರೈವೇಟ್ ಕೀ ಬೇಕಾಗಿರಲ್ಲ, ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ CSR ನ ಯೂಸ್ ಮಾಡ್ಕೊತೀವಿ. ಹಾಗಾಗಿ ಇದೊಂದು ಇವಾಗ ರನ್ ಮಾಡಿರೋ ಇದೊಂದು ಕಮಾಂಡ್ ಇರಲಿ,
ಈ ಓಪನ್ ಎಸ್ ಎಸ್ ಎಲ್ ಕಮಾಂಡ್ ಬೇಕಾಗಿರಲ್ಲ. ಓಕೆ. ಜಸ್ಟ್ ಎಕ್ಸಿಸ್ಟಿಂಗ್ ಅನ್ನ ಡಿಸ್ಪ್ಲೇ ಮಾಡಿಕೊಂಡು ಆಮೇಲೆ ಅದನ್ನೇ ಅದೇ ಹಳೆ ಸಿ ಎಸ್ ಆರ್ ಯೂಸ್ ಮಾಡಿಕೊಂಡೆ ಹೊಸದು ಮಾಡ್ಕೊಳ್ತೀವಿ. ನಿಮ್ಮ ಹತ್ರ ಯಾವುದೋ ಡಾಕ್ಯುಮೆಂಟ್ ಇದೆಯಾ ಸ್ವಾತಿ, ಲೈಕ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಫಾಲೋ ಮಾಡಬೇಕು ಅಂತ ಏನಾದರೂ ಮಾಡ್ಕೊಂಡಿದ್ದೀರಾ? ನಾನು ಎಲ್ಲ ಕಮಾಂಡ್ಸ್ ಒಂದು ನೋಟ್ಪ್ಯಾಡಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಬೇಕಾದ್ರೆ ನಿಮಗೆ ಕಳಿಸ್ತೀನಿ. ಹಾಂ ಮೇಡಮ್ ಕಳಿಸಿ. ಅಂದ್ರೆ ಅದು ಎಸ್ ಒ ಪಿ ತರ ಇಲ್ಲ, ಫಸ್ಟ್ ಈ ಸ್ಟೆಪ್ ಆಮೇಲೆ ಈ ಸ್ಟೆಪ್ ಅಂತ ಫುಲ್ ಕಲೆಕ್ಷನ್ ಆಫ್ ಕಮಾಂಡ್ಸ್ ಒಂದು ನೋಟ್ಪ್ಯಾಡಲ್ಲಿ ಇದೆ. ಓಕೆ. ಅದನ್ನ ಕಳಿಸ್ತೀನಿ. ಹಾಂ. ಏನಾದರೂ ಡೌಟ್ ಇದೆಯಾ? ಏನಿಲ್ಲ, ನನಗೊಂದು ಇದಿದೆ, ಲೈಕ್ ನಿನ್ನೆ ಕಾಲಲ್ಲಿ ಇದಾಯ್ತಲ್ವಾ, ಅದು ಆಕ್ಸಿಸ್ ವಾಯ್ಸ್ ಅಂತ ನಾನು ಅವ್ರಿಗೆ ಹೇಳಿದೆ. ಅದು ಥಾಮ್ಸನ್ ಕೆನ್ ಇದೆ ಅಲ್ಲ, ಅವರು ಒಂದು ಮೆಸೇಜ್ ಹಾಕಿದ್ದಾರೆ, ಅವ್ರ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಟಿಕೆಟ್ ರೈಸ್ ಮಾಡಿ ಅಂತ. ಒಂದು ನಿಮಿಷ, ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ಕ್ರೀನು. ಇದು ಆ್ಯಕ್ಚುಲಿ ಅವರು ಮೆಸೇಜ್ ಹಾಕಿದ್ದಾರೆ ಇದಕ್ಕೆ ಕಾಲ್ ಮಾಡಿ ಅಂತ. ಓಕೆ. ಆ್ಯಂಡ್ ಮೋರ್ ಓವರ್ ನೆಕ್ಸ್ಟ್ ಒಂದು ಇದನ್ನು ಅರ್ಧ ವೆಂಕಟ ಅವರಿಗೆ ನಾನು ಆ್ಯಕ್ಸೆಸ್ಸಿಗೆ ರಿಕ್ವೆಸ್ಟಿಗೆ ಕಳಿಸಿದೆ. ಓಕೆ. ಎಲ್ಲಿವರೆಗೂ ಮಾಡಿದೆ, ಇದು ಅಕೌಂಟ್ ಮ್ಯಾನೇಜ್ ಎ ಅಕೌಂಟ್ ಇದೆಯಲ್ಲ ಅದು ಮಾಡಿ ಕ್ರಿಯೇಟ್ ಮಾಡಿದೆ. ಎ ಐ ಡಿ ಕ್ರಿಯೇಟ್ ಮಾಡಿದೆ. ಎ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಇದು ಮಾಡಬೇಕಲ್ವಾ, ಮ್ಯಾನೇಜ್ ಆ್ಯಕ್ಸೆಸ್ ಯೂಸರ್ ಆ್ಯಕ್ಸೆಸ್ ಅಂತ ಇದೆಯಲ್ಲ ಅದನ್ನು ಮಾಡಬೇಕಲ್ವಾ. ಅದು ನಾನು ಕ್ರಿಯೇಟ್ ಮಾಡಿಲ್ಲ. ಬಟ್ ನನಗೆ ಒಂದು ಕನ್ಫ್ಯೂಷನ್ ಏನಿದೆ ಅಂದರೆ ಇಲ್ಲಿ ಈಗ ತೋರಿಸ್ತೀನಿ, ಒಂದು ನಿಮಿಷ. ಈ ಮ್ಯಾನೇಜ್ ಯೂಸರ್ ಆ್ಯಕ್ಸೆಸ್ಸಿಗೆ ಹೋದರೆ ಇದು ಫಾಲೋ ಮಾಡಿದರೆ ಈಗ ನಂದು ಅಕೌಂಟ್ ನಂಬರ್ ಕೊಡಬೇಕಿಲ್ಲಿ. ಸರ್ಚ್ ಹೋಗಿ ಇದಾದರೆ ನೆಕ್ಸ್ಟು ಇಲ್ಲಿ ಸರ್ಚ್ ಆಕ್ಸೆಸ್ ಅಂತ ಇದೆ. ಸರ್ಚ್ ಆಕ್ಸೆಸ್ ಯಾವ ಸರ್ಚ್ ಏನು ಮಾಡಬೇಕಿಲ್ಲಿ? ನಿಮಗೆ ಯಾವ ಆಕ್ಸೆಸ್ ನ ರೇಸ್ ಮಾಡಬೇಕು ಅದನ್ನ ನೀವು ಅಲ್ಲಿ ಸರ್ಚ್ ಬಾರ್ ಅಲ್ಲಿ. ಬಟ್ ನನಗೆ ಯಾವುದು ಅಂತ ಗೊತ್ತಿಲ್ಲ ಆಕ್ಸೆಸ್ನ. ಇವಾಗ ಎ ಐ ಡಿ ರಿಲೇಟೆಡ್ ಎಲ್ಲ ಅಪ್ರೂವ್ ಆಯ್ತಾ? ಹಾಂ ಆಗಿದೆ ಅನಿಸುತ್ತೆ. ಅದು ಚೆಕ್ ಹೇಗೆ ಮಾಡೋದು? ಆ್ಯಕ್ಚುಲಿ ಮೇಲ್ ಬಂದಿದೆ ನನಗೆ ಈ ಥರದ The admin identity of Krishna has been completed successfully in Active Directory. The admin identifier credentials has been secured stored in cyber privilege command. Please refer to this blah 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 ಅಂತಿದೆ. ಇಲ್ಲೇ ಇದೆಯಲ್ಲ, ಇಲ್ಲಿ ಕೆಳಗಡೆ ಟು ರಿಕ್ವೆಸ್ಟ್ ಆಕ್ಸೆಸ್ ಆನ್ ದಿಸ್ admin identity ರಿಕ್ವೆಸ್ಟ್ ಫಾದರ್ಸ್ ಆ ಲಿಂಕ್ ಮೇಲೆ ಒಂದ್ಸತಿ ಆಗಿದ್ರೆ ಬೇಡ ನೋಡೋಣ ಅದು ಯಾವ ರಿಕ್ವೆಸ್ಟ್ ರೇಸ್ ಮಾಡ್ಬೇಕು ಅದಕ್ಕೆ ರೀಡೈರೆಕ್ಟ್ ಮಾಡೋಣ. ಇಷ್ಟೇ ಬಂದಿದೆ. ಆ ಲಿಂಕ್ ಮಾಡಿದ್ರೆ ಡಾಕ್ಯುಮೆಂಟಿಗೆ ಒಂದ್ಸತಿ ವಾಪಸ್ ಹೋಗ್ತಾರೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸೆಲೆಕ್ಟ್ ಆಕ್ಸೆಸ್ ಅಂತ ಇದೆ. ಆ ಆಕ್ಸೆಸ್ ಯಾವುದು ಅಂತ ಗೊತ್ತಿಲ್ಲ. ಓಕೆ, ನೀವು ಇವಾಗ ಬಿಗ್ ಬಕೆಟ್ ಎಲ್ಲ ರೇಸ್ ಮಾಡಬೇಕು ಅಂದರೆ ಎಲ್ಲ ಥರ ಡೈರೆಕ್ಟ್ ರೇಸ್ ಇವಾಗ ನಿಮ್ಗೆ ಯಾವುದಕ್ಕೆ ಆಕ್ಸೆಸ್ ಮಾಡಬೇಕಂದ್ರೆ ಅದೇ ಥರ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಐ ಥಿಂಕ್ ಸೈಬರ್ ಇವಾಗ ಆಕ್ಸೆಸ್ ಎಲ್ಲ ಚೇಂಜ್ ಆಗಿದೆ. ನಾವು ರೇಸ್ ಮಾಡಬೇಕಾದ್ರೆ ಎಲ್ಲ ಸರ್ವಿಸ್ ನೋವಿಂದಾನೇ ಇತ್ತು. ಓಕೆ, ಅನಿಲ ಕೇಳಿದ್ರೆ ಗೊತ್ತಾಗುತ್ತಾ? ನಿಮ್ಗೆ ಇವಾಗ ಎ ಐ ಡಿ ಆಗಿದೆಯಲ್ಲ,
ಹಾಂ ಎ ಐ ಅಂತ ಆಗಿದೆ. ಓಕೆ. ಬಟ್ ಅದ ಸೆಂಟ್ರಿಫೈ ಸರ್ವರ್ ಎಲ್ಲ ಅನಿಲ್ ಅವ್ರು ಆಲ್ರೆಡಿ ರೈಸ್ ಮಾಡಿರೋ ಥರ ಇದೆ. ಓಕೆ. ಅವರು ಗ್ರೂಪ್ ಚಾಟ್ ಅಲ್ಲಿ ಒಂದಷ್ಟು ರಿಕ್ವೆಸ್ಟ್ ನಂಬರ್ಸ್ ಹಾಕಿರೋದನ್ನ ನೋಡಿದೆ. ಹಾಂ ಹಾಂ. ಹೋಮ್ ಹೋಗಿ ಇಲ್ಲಿ ಸೇಲ್ ಪಾಯಿಂಟ್ ಅಲ್ಲಿ ಒಂದ್ಸತಿ ಮ್ಯಾನೇಜ್ ಮೈ ಆಕ್ಸೆಸ್ ಮಾಡಿ ಬ್ರೌಸ್ ಆಲ್ ಆಕ್ಸೆಸ್ ಐಟಮ್ ಕೆಳಗಡೆ ನಿಮ್ಗೆ ಏನೆಲ್ಲ ಇದು ಆಗಿದೆ ಅದೆಲ್ಲ ಎಲ್ಲಿರ್ಬೇಕು. ಇಷ್ಟೊಂದು ಆಗಿದೆ. ಹಾಂ, ಈ ರಿಕ್ವೆಸ್ಟ್ ಎಲ್ಲ ಮಾಡಿದ್ದೆಲ್ಲ ಆಗಿದೆ. ಹೌದು. ಎಸ್ AD ಅಕೌಂಟ್ ಆಪರೇಟರ್ ಒಂದಷ್ಟು ಐ ಡಿ ಗ್ರೂಪ್ಗೆಲ್ಲ ಆ್ಯಡ್ ಮಾಡೋದಿರುತ್ತೆ ನಿಮ್ಗೆ. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಆ ಸೆಂಟ್ರಿಫೈ ಸರ್ವರ್ ಆಕ್ಸೆಸ್ ಕಂಪ್ಲೀಟ್ ಆಗುತ್ತೆ. ಓಕೆ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ? ಅದು ನಿಮ್ಮ ಹತ್ರ ರಿಕ್ವೆಸ್ಟ್ ನಂಬರ್ ಇದೆಯಾ? ಅಲ್ಲಿ ಕೊಟ್ಟಿದ್ದಾರಾ? ಇಲ್ಲಾಂದ್ರೆ ನೀವು ಸರ್ವಿಸ್ನಾಗ ಹೋಗ್ಬೋದು. ಒಂದು ನಿಮಿಷ ನಾನು ಲಿಂಕ್ ಕಳಿಸ್ತೀನಿ ನೋಡಿ. ಸರ್ವಿಸ್ ನಮಗೆ ಹೋಗ್ಬೇಕಾ? ಹೌದು. ಇವಾಗ ನಾವು ಟಿಕೆಟ್ ರೇಸ್ ಮಾಡ್ತೀವಲ್ಲ ಅದೆಲ್ಲ ಇನ್ನೊಂದಿದೆ. ಓಕೆ. ಇದೆ ಅಲ್ವಾ? ಇಲ್ಲಿ ಮೈ ಟಿಕೆಟ್ಸ್ ಅಂತ ಇದೆಯಲ್ಲ, ಅಲ್ಲಿ ನಿಮಗೆ ಮೊದಲೇ ಇಲ್ಲಿಂದಾನೆ ಆಕ್ಸೆಸ್ ರೇಸ್ ಮಾಡೋದಿತ್ತು. ಮೈ ಟಿಕೆಟ್ಸ್ ಅಲ್ಲಿ ವ್ಯೂ ಆಲ್ ಟಿಕೆಟ್ಸ್ ಕೊಟ್ಟರೆ ಇಲ್ಲೇನು ಬರ್ತಾನೆ ಇಲ್ಲ ಇವಾಗ. ಕ್ಲೋಸ್ಡ್ ಟ್ಯಾಬ್ ನೋಡಿ, ಏನಾದರೂ ಕ್ಲೋಸ್ ಆಗಿದೆ ಕಂಪ್ಲೀಟ್ ಆಗ್ಬಿಟ್ಟು. ಓಕೆ. ಪಾಸ್ವರ್ಡ್ ರಿಸೆಟ್ ಆಗಿದೆ. ಮೈ ರಿಕ್ವೆಸ್ಟ್ ಇಸ್ ದಿಸ್ ಒನ್. ಈ ಥರ ಇದೆ. ನಮಗೆ ಇದು ಅನಿಲ್ ರೈಸ್ ಮಾಡಿರೋದು. ನಿಮಗೆ ಆಕ್ಸೆಸ್ ರಿಕ್ವೆಸ್ಟ್ ಜಂಪ್ ಸರ್ವರ್ದು ಕಂಪ್ಲೀಟ್ ಆಗಿದೆ. ಅಪ್ಲಿಕೇಶನ್ ಸ್ಪೆಸಿಫಿಕ್ ಆಗಬೇಕು ಅನ್ಸುತ್ತೆ. ಇದು 3 ಟಿಕ್ ಇದೆ. Okay. ಕಂಪ್ಲೀಟೆಡ್ ಅಂತ ಬಂದಿದೆ ಇಲ್ಲಿ. ಅದು ಆ ರೀತಿ ಇದೆಯಲ್ಲ, ಎಂಡಿಂಗ್ ವಿತ್ 412 ಅದನ್ನ ಕಾಪಿ ಮಾಡಿಬಿಟ್ಟು ಇವಾಗ ನಾವು ಟಿಕೆಟ್ಸ್ ಸ್ಕ್ರೋಲ್ ಮಾಡೋಕ್ಕೆ ನಮ್ಮ ರೆಗ್ಯುಲರ್ ಸರ್ವಿಸ್ ನಾವು ಯೂಸ್ ಮಾಡ್ತೀವಲ್ಲ ಅಲ್ಲಿ ಪೇಸ್ಟ್ ಮಾಡಿ. ಯಾವುದಲ್ಲಿ ಇದೆ ಅಲ್ವಾ? ಇದೆ. ನಿಮಗೆ ಅಷ್ಟೊಂದು ಡೀಟೇಲ್ ಆಗಿ ಸರ್ ಸ್ಕ್ರೋಲ್ ಮಾಡಿ ಕೆಳಗಡೆ ಒಂದಷ್ಟು ಟಾಸ್ಕ್ ಕ್ರಿಯೇಟ್ ಆಗಿದೆ. List of servers. ಓಕೆ, ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಕ್ಲೋಸ್ ಕಂಪ್ಲೀಟ್ ಅಂತ ಇದೆ. ಇವಾಗ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಸರ್ವರ್ ಯಾವುದಕ್ಕಾದ್ರೂ ಲಾಗಿನ್ ಮಾಡಿ ಟ್ರೈ ಮಾಡಿದ್ದೀರಾ? ಹಾಂ, ಟ್ರೈ ಮಾಡಿದೆ ನಾನು.